ಗೈಸ್ ನೋಡಿ 6 ಮರಿಗಳು ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿ ಇವ್ರು ನಮ್ಮ ಟಾಮು, ಇವಳೆ ಪಾಪುಗಳೆಲ್ಲ. ಪಾಪ ನಾನು ಇರಲಿಲ್ಲ ಆ ಟೈಮಲ್ಲಿ, ಮರಿ ಹಾಕಿದ್ದಾಳೆ, ಎಲ್ಲಿ ಹಾಕಬೇಕು ಅಂತಲೂ ಗೊತ್ತಾಗಿಲ್ಲ. ಪಾಪ ಅವಳೆಲ್ಲೋ ಒಂದು ಹೋಗಿ ಸೊಂದಿ ಪಂದಿಯಲ್ಲಿ ಹಾಕಿದ್ದಾಳೆ ತೋಟದಲ್ಲಿ. ಸೊ ಪಾಪ ಜಾಗ ಚೇಂಜ್ ಮಾಡಬೇಕು. ಕ್ಯೂಟಾಗಿದೆ. ಇವ್ರು ನಮ್ಮ ಟಾಮ್ ಅಂತ. ಸೊ ಇವ್ರು ಚಿಕ್ಕ ಪಾಪದಿಂದನೂ ನಾನೇ ಸಾಕಿದೆ. ಅದು ಇವ್ರು ಮರಿ ಹಾಕಿದ್ದಾಳೆ. ಎಷ್ಟು ಕ್ಯೂಟಾಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇದು ಸೇಮ್ ಜಿಮ್ಮಿ ಕಲರ್ ಇದು. ಇನ್ನು ಕಣ್ಣೇ ಬಿಟ್ಟಿಲ್ಲ, ಎಲ್ಲ ಕುಯ್ 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 ಅಂತ ಐತೆ. ಟಾಮಿ ಏಪ್ರಿಲ್ ಮಂತಲ್ಲಿ 1 ವರ್ಷ ಆಗುತ್ತೆ. ನೋಡಿದ್ರೆ ಪುಟ್ಟು ಮಗು ಆಗಲೇ ಪಾಪು ಎತ್ಬಿಟ್ಟಿದೆ ಗಾಯ್ಸ್. ಇವಳು ಎಷ್ಟೇ ದೊಡ್ಡವರಾದರೂ ಇನ್ನೂ ಇವಳು ಟಾಮಿ ಜಿಮ್ಮಿ ಇದೆಲ್ಲ ಎಷ್ಟು ದೊಡ್ಡವರಾದರೂ ಚಿಕ್ಕ ಮಕ್ಕಳು, ನನ್ನ ಚಿಕ್ಕ ಮಕ್ಕಳು. ನಾನು ಸಾಕಿರೋ ನಾಯಿ ಇದು. ಅದು ಪಾಪು ಹಾಕಿದೆ, 6 ಪಾಪು ಹಾಕಿದೆ. ಇಲ್ಲಿ ಇನ್ನು ಯಾವುದು ಕಂಡುಬಿಟ್ಟಿಲ್ಲ ಗೈಸ್. ನಿನ್ನೆ ಹಾಕಿತ್ತು, ನೆನ್ನೆ ಮನೇಲಿ ಇರಲಿಲ್ಲ. ಅದರಿಂದ ಇವಾಗ ಬಂದು ನೋಡ್ತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ ಎಲ್ಲ. ಎಷ್ಟು ಕ್ಯೂಟಾಗಿದೆ ಎಲ್ಲ. ಎಷ್ಟು ಚಿಕ್ಕದು ಇನ್ನೂ ಕಂಡು ಬಿಟ್ಟಿಲ್ಲ. ಕ್ಯೂಟ್ ಪಾಪೋಸು. ಇಕ್ಲಾ ಇರೋ ನಿಮ್ಮ ನೋಡಿ ಗೈಸ್, ನಮ್ಮ ಜಿಮ್ಮಿನ ವಾಕಿಂಗ್ ಕರ್ಕೊಬಂದುಬಿಟ್ರೆ ಅವ್ಳು ನಾಯಿ ಮರಿಗಳನ್ನೇ ಬಿಟ್ಬಿಟ್ಟು ನಮ್ಮ ಜಿಮ್ಮಿ ಜೊತೆ ಆಟ ಆಡ್ತಾ ಇದ್ದಾಳೆ ಡುಮ್ಮಿ. ಹಾಗೆ ಅವಳ ಜಾಗನ ಚೇಂಜ್ ಮಾಡೋಣ ಅಂತೇಳಿ ಈ ಸ್ಪಾಟ್ ಹುಡುಕಿದ್ವಿ. ಸೊ ಈ ಸ್ಪಾಟಲ್ಲಿ ತುಂಬ ಗಲೀಜಾಗಿತ್ತು. ಅದಕ್ಕೆ ಮನೆಯಿಂದ ಪರ್ಕೆ ಎಲ್ಲ ತೊಗೊಬಂದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಟಾಮ್ ಮತ್ತು ಅವಳ ಮರಿಗಳನ್ನ ಎತ್ಕೊಬಂದು ಮೆಟ್ಲ ಮೇಲೆ ಬಿಟ್ಟಿದ್ವಿ. ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಎತ್ಕೊಂಡೋಗಿ ಅಲ್ಲಿ ಬಿಟ್ವಿ ಅವಳಿಗೆ. ಸೊ ಏನಕ್ಕಪ್ಪ ಸ್ಪಾಟ್ ಚೇಂಜ್ ಮಾಡಿದ್ದು ಅಂತಂದರೆ, ಅವಳು ಹೋಗಿ ತೋಟದಲ್ಲಿ ಹಾಕಿದ್ಲು, ತೋಟದಲ್ಲೂ ಯಾವುದೋ ಮೂಲೆಯಲ್ಲಿ ಹಾಕಿದ್ಲು. ಅಲ್ಲೆಲ್ಲ ಹೋಗೋದಕ್ಕೂ ಜಾಗ ಇಲ್ಲ. ಹಾಗೋ ಹೀಗೋ ಬೆಳಗ್ಗೆ ಹೋಗಿ ನೋಡ್ಕೊಬಂದಿದ್ವಿ. ಸೊ ಆಮೇಲೆ ಅಲ್ಲಿ ಹಾವುಗಳೆಲ್ಲ ಬರ್ತಾ ಇರುತ್ತೆ. ಹಂಗೆ ನೈಟ್ ಹೊತ್ತೆಲ್ಲ ಸೊಳ್ಳೆ ಎಲ್ಲ ಇರುತ್ತೆ. ಮರಿಗಳಿಗೂ ಪ್ರಾಬ್ಲಮ್ ಆಗುತ್ತೆ, ಅವಳಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಅವಳಿಗೆ ಊಟ ಕೊಡೋದಕ್ಕೆ ನಾವು ಅಲ್ಲಿಗೆ ಹೋಗೋದಕ್ಕಾಗಲ್ಲ ನೈಟ್ ಹೊತ್ತೆಲ್ಲ ಅಂತ ಹೇಳಿ ಈ ಸ್ಪಾಟಿಗೆ ಕರ್ಕೊಬಂದ್ವಿ. ಐ ಹೋಪ್ ಶಿ ಈಸ್ ಫೀಲಿಂಗ್ ಫೈನ್ ಆ್ಯಂಡ್ ಹ್ಯಾಪಿ. ಅವಳ ಹೊಟ್ಟೆಲಿ ಪಾಪು ಇದ್ದಾಗೆ ನಾವು ನಮ್ಮ ತಿಮ್ಮಿ ಅವರೆಲ್ಲ ಮಾತಾಡ್ಕೊತಿದ್ವಿ, ಇವಳು ಬಿಡ್ತಾಳೋ ಇಲ್ವೋ ಮರಿಗಳ ಹತ್ರ ಅಂತ. ಬಟ್ ನನಗೆ ನಂಬಿಕೆ ಇತ್ತು. ಅಂದರೆ ಮರಿ ಹಾಕಿದಾಗ ಅವ್ರ ಅಮ್ಮ ಬಿಡಲ್ವಲ್ಲ, ಕಚ್ಚಿಬಿಡ್ತಾಳಲ್ಲ. ಬಟ್ ನನಗೆ ತುಂಬ ನಂಬಿಕೆ ಇತ್ತು. ಟಾಮಿಗೆ ಪಾಪು ಆದರೆ ಅವ್ರು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಮಾಡಲ್ಲ. ಹಾಕಿದ ದಿನವೇ ಬೇಕಿದ್ರೆ ನಾನು ಅಲ್ಲಿ ಕುತ್ಕೊಬೋದು ಅವ್ರ ಜೊತೆ ಅಂತ. ಹಾಗೆ ಆಯಿತು. ಶಿ ಈಸ್ ಫೀಲಿಂಗ್ ಫೈನ್ ವಿತ್ ಮೀ ಅಂತ ನನಗೂ ಅನಿಸುತ್ತೆ. ಸೊ ಹಾಗೆ ಇವಳ ಬಗ್ಗೆ ಹೇಳಬೇಕು ಅಂದರೆ, ಇವಳು ತುಂಬ ಸೈಲೆಂಟು. ಟಾಮಿಗೆ ಹೋಲಿಸ್ಕೊಂಡ್ರೆ ಟಾಮ್ ತುಂಬ ಸೈಲೆಂಟು. ಇವಳು ತುಂಬ ಸೈಲೆಂಟಾಗಿರ್ತಾಳೆ, ಎಗ್ರೆಲ್ಲ ಮಾಡಲ್ಲ, ಮುದ್ದು ಮಾಡಿಸ್ಕೊತಾಳೆ, ಹೋಗ್ತಾಳೆ. ಟಾಮಿ ಹಂಗಲ್ಲ. ಟಾಮಿ ತುಂಬ ಎಕ್ಸೈಟ್ಮೆಂಟ್ ಹುಡುಗಿ. ಅವಳು ಯಾವಾಗಲೂ ಕುಣಿತಾ ಇರ್ತಾಳೆ, ಎಗ್ರುತ್ತಾ ಇರ್ತಾಳೆ, ಪರ್ಚ್ತಾಳೆ, ಅದು ಇದು ಮಾಡ್ತಾ ಇರ್ತಾಳೆ. ಹಾಗೆ ನಾನಂತೂ ತುಂಬಾ ಹ್ಯಾಪಿಯಾಗಿದ್ದೀನಿ. ನಿಮಗೆ ನಾಯಿ ಮರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಬಾಯ್.